Hello and welcome to Sandpoint Institute Belagavi. I am Priyanka. So I am back with yet another interesting video, that is how peer or group is important. So ನಿಮಗೆ ಗೊತ್ತಿರುವಂಗ ನಾನು very common and simple problems of the students ಇಲ್ಲಿ ತಗೋತೀನಿ videos ಒಳಗ and I try discussing with them because students ನಾನು ಕಾಲ್ ಮಾಡಿ ಹೇಳ್ತಿರ್ತಾರೋ ಮೇಡಮ್ ನನಗೆ ಈ ಥರ ಇಶ್ಯೂ ಐತಿ like how to overcome this ಅಂತಂದ and when one student is having a problem ಅಲ್ಲ similar kind of problem will be with others also. ಸೊ ಅದರ ಮೇಲೆ ಒಂದು ವಿಡಿಯೋ ಮಾಡಿದ್ದೆ ಅಂದ್ರೆ ನಿಮ್ಗೊಂದು ಏನೋ ಹೆಲ್ಪ್ ಆಕೈತಿ ಆ್ಯಂಡ್ ವಾಟ್ ಎವರ್ ದ ಇನ್ಪುಟ್ಸ್ ವಿ ಟ್ರೈ ಗಿವಿಂಗ್ ಯು ಐ ಫೀಲ್ ದಟ್ ವಿಲ್ ಬಿ ಡೆಫಿನೆಟ್ಲಿ ಹೆಲ್ಪಿಂಗ್ ಯು ಇನ್ ಯುವರ್ ಲೈಫ್. ಓಕೆ, ಸೊ ಇದರ ಮೀನಿಂಗ್ ಏನ ಲೈಕ್ ಹೌ ಪಿಯರ್ ಆರ್ ಗ್ರೂಪ್ ಈಸ್ ಇಂಪಾರ್ಟೆಂಟ್. ಪಿಯರ್ ಅಂದರೆ ಏನ, ಇಟ್ ಈಸ್ ಅ ಗ್ರೂಪ್ ಆಫ್ ದ ಪೀಪಲ್ ವಿತ್ ಹೂಮ್ ಯು ಆರ್ ಸರೌಂಡೆಡ್. ಓಕೆ, ಫಾರ್ ಎಕ್ಸಾಂಪಲ್ ದೇ ಕ್ಯಾನ್ ಬಿ ಯುವರ್ ಫ್ಯಾಮಿಲಿ, ದೇ ಕ್ಯಾನ್ ಬಿ ಯುವರ್ ಫ್ರೆಂಡ್ಸ್, classmates, relatives, anyone. So or if you are working, they can be even your colleagues also. So that group is very very important and that group reflects what you are actually. So ಈಗ ಹುಡುಗರ ಜೊತೆ ಯಾರೋ ನಿಂತಿರ್ತಾರೋ ಆ ಹುಡುಗ ಚಲೋ ಇದ್ರು ವಾಟ್ ದ ಅದರ್ ಪೀಪಲ್ ವಿಲ್ ಸೇ ಅವ್ನು ಸರಿ ಹುಡುಗರ ಜೊತೆ ನಿಂತಿಲ್ಲ, ಸೊ ಹೀ ಮೈಟ್ ಬಿ ಆಲ್ಸೋ ಅ ಬ್ಯಾಡ್ ಬಾಯ್. ಸೊ ಈ ಟೈಪ್ ಒಂದು ಅನಲೈಸ್ ಮಾಡ್ತಾರೆ. ಸೊ ದ್ಯಾಟ್ ಗ್ರೂಪ್ ವಾಟ್ ಎವರ್ ಯು ಆರ್ ಹ್ಯಾವಿಂಗ್ ದೇ ಗ್ರೇಟ್ಲಿ ಇನ್ಫ್ಲೂಯೆನ್ಸ್ ಯು. ಓಕೆ, usually we talk about the performances as well as productivity of the individual, but that performance or productivity is greatly influenced by the peers. Idr meaning ena, so ನೀವು ಒಂದು ಡಿಸಿಷನ್ ತೊಗೋಬೇಕಂತಿರ್ತೀರಿ. ಓಕೆ, ಲೈಕ್ ನಾ ಈ ಎಕ್ಸಾಮ್ ಪ್ರಿಪೇರ್ ಆಗಬೇಕು, ನಾ ಆ ಕೋಚಿಂಗ್ ಜಾಯ್ನ್ ಆಗಬೇಕು, ನಾ ಈ ಇಂಜಿನಿಯರಿಂಗ್ ಕಾಲೇಜ್ ಜಾಯ್ನ್ ಆಗಬೇಕು, ನಾ ಈ ಬ್ರಾಂಚ್ ತೊಗೋಬೇಕು, ಈ ಕಂಪನಿ ಜಾಯ್ನ್ ಆಗಬೇಕು, ನಾನು ಇಲ್ಲಿ M.Tech ಮಾಡಬೇಕು. ಸೊ ವಾಟ್ ಎವರ್ ದ ಡಿಸಿಷನ್ ಯು ಟೇಕ್, that is greatly influenced by the peer. ಸೊ ಒಂದ್ಸಲ ಕ್ವಶನ್ ಕೇಳ್ಕೊರಿ ನಿಮ್ಮ ಮನಸ್ಸಿಗೆ, ಏನೋ ನಿಮಗೆ ಒಂದು ಡಿಸಿಷನ್ ತೊಗೋದಿತ್ತ ನೀವು ಸ್ಟ್ರೇಟ್ ಅವೇ ಎಸ್ ಅಂದ್ಬಿಡ್ತೀರಿ ಇಲ್ಲ. ಸೊ ಅದು ಯಾವ ಟೈಪ್ ಕ್ವಶನ್ ಇರೋಲ್ಲ ಆ ಟೈಪ್ ಪಿಯರ್ ಗ್ರೂಪಿಗೆ ನೀವು ಕೇಳ್ತೀರಿ. ಫಾರ್ ಎಕ್ಸಾಂಪಲ್, ಇಫ್ ಯು ವಾಂಟ್ ಟು ಗೋ ಫಾರ್ ಅ ಪ್ರೈವೇಟ್ ಜಾಬ್, ಸೊ ಯು ವಿಲ್ ಆಸ್ಕ್ ಯುವರ್ ಫ್ರೆಂಡ್ಸ್ ಹೂ ಆರ್ ವರ್ಕಿಂಗ್ ಇನ್ ಅದರ್ ಕಂಪನೀಸ್, ಸೊ ಹೆಂಗೈತಿ ಈ ಕಂಪನಿ ಹೆಂಗೈತಿ ಅನ್ನೋದು. ಇಫ್ ಯು ವಾಂಟ್ ಟು ಗೋ ಫಾರ್ M.Tech, then you will ask your friends or your seniors who are already doing M.Tech. ಸೊ ಅವ್ರೇನು ಇನ್ಪುಟ್ಸ್ ಕೊಡ್ತಾರಲ್ಲ, ದ್ಯಾಟ್ ವಿಲ್ ಗ್ರೇಟ್ಲಿ ಇನ್ಫ್ಲೂಯೆನ್ಸ್ ಯು ಟು ಟೇಕ್ ದ ಡಿಸಿಷನ್ ಅಕಾರ್ಡಿಂಗ್ಲಿ. ಸೊ ಇದ್ರ ಮೀನಿಂಗ್ ಏನಂದ್ರೆ ನಾನು ನಿಮಗೇನು ಹೇಳಾಕತ್ತಿದ್ದೀನಿ, ನೀವು ಒಂದು ಡಿಸಿಷನ್ ತೊಗೋಬೇಕಂದ್ರೆ ಪಿಯರ್ಸ್ ಇನ್ಪುಟ್ಸ್ ಆರ್ ಡಿಸಿಷನ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಸೊ ಆ ಇನ್ಪುಟ್ಸ್ ವೆನ್ ವಿ ಯೂಸ್ ದ ವರ್ಡ್ ಆಸ್ ಇನ್ಪುಟ್, ದೇ ಕ್ಯಾನ್ ಬಿ ಐದರ್ ನೆಗೆಟಿವ್ ಇನ್ಪುಟ್ ಆರ್ ಪಾಸಿಟಿವ್ ಇನ್ಪುಟ್. ಸೊ ವಾಟ್ ವಿ ಹ್ಯಾವ್ ಟು ಟೇಕ್ ಫ್ರಮ್ ದ ಫ್ರೆಂಡ್ಸ್, ಸೊ ಯಾವ ಟೈಪ್ ಆಫ್ ಇನ್ಪುಟ್ಸ್ ಅಷ್ಟನ್ನು ನಾವು ಎಕ್ಸೆಪ್ಟ್ ಮಾಡಿ ನಾವು ನಮ್ಮದು ಲೈಫ್ ಒಳಗೆ ಇಂಪ್ಲಿಮೆಂಟ್ ಮಾಡ್ಬೋದು ಅನ್ನೋದು ನಾನು ಇವತ್ತು ಡಿಸ್ಕಷನ್ ಮಾಡ್ತೀನಿ ಇನ್ ಟುಡೇ ಸೆಷನ್. ಆ್ಯಂಡ್ ವಿ ಸ್ಯಾಂಡ್ಪಾಯಿಂಟ್ ಆಲ್ವೇಸ್ ವಾಂಟ್ ಟು ಬಿ ಅ ಹೆಲ್ಪಿಂಗ್ ಹ್ಯಾಂಡ್ ಫಾರ್ ದ ಸ್ಟೂಡೆಂಟ್ ಕಮ್ಯುನಿಟಿ. ಸೊ ಇಟ್ ಕ್ಯಾನ್ ಬಿ ಇನ್ ಟರ್ಮ್ಸ್ ಆಫ್ ಟೀಚಿಂಗ್, ಇಟ್ ಕ್ಯಾನ್ ಬಿ ಇನ್ ಟರ್ಮ್ಸ್ ಆಫ್ ಕರಿಯರ್ ಕೌನ್ಸಿಲಿಂಗ್, ಆರ್ ಇಟ್ ಕ್ಯಾನ್ ಬಿ ವಿತ್ ರೆಸ್ಪೆಕ್ಟ್ ಟು ಎನಿ ಆಫ್ ದೀಸ್ ಸಿಂಪಲ್ ಕನ್ಫ್ಯೂಷನ್ಸ್. ಸೊ ನಿಮಗೆ ಏನೋ ಡೌಟ್ಸ್ ಇರಲಿ, ಏನೋ ಕ್ವೆರೀಸ್ ಇರಲಿ, ಯು ಕ್ಯಾನ್ ಸ್ಟ್ರೇಟ್ ಅವೇ ಕಾಲ್ ಅಸ್ ಆ್ಯಂಡ್ ಯು ಕ್ಯಾನ್ ಆಸ್ಕ್ ಯುವರ್ ಕ್ವೆರೀಸ್ ಸ್ಟ್ರೇಟ್ ಅವೇ. ಸೊ ವಾಟ್ ಎವರ್ ದ ನಾಲೆಜ್ ವಿ ಆರ್ ಹ್ಯಾವಿಂಗ್, whatever the experience we are having, we try sharing that, so that might be helping to make your life better. And one more thing to add on, it's not about how many friends you have. See, ಇವತ್ತಿನೊಳಗೆ ಮೊದಲೇನಿರ್ತಿತ್ತು, ಫ್ರೆಂಡ್ಸ್ ಅಂದ್ಕೂಡಲೇ ನಾನು ಲೈಕ್ ಕ್ಲಾಸ್ದಾಗ ಮೀಟ್ ಆಗ್ತಾನು, ಫಿಸಿಕಲ್ ಫ್ರೆಂಡ್ಸ್ ಅಂತಿದ್ವಿ, ಬಟ್ ಈಗ ಹಂಗಲ್ಲ, ಸೋಷಿಯಲ್ ಮೀಡಿಯಾ ಫ್ರೆಂಡ್ಸ್. ಸೊ ದ್ಯಾಟ್ ಆಲ್ಸೋ ಗ್ರೇಟ್ಲಿ ಇನ್ಫ್ಲೂಯೆನ್ಸ್ ನಾವು, ನಿಮ್ಗೆ ಅದು ಗೊತ್ತಿರಬೇಕು. ಸೊ ಇಟ್ ಡಸಂಟ್ ಮ್ಯಾಟರ್ ಹೌ ಮೆನಿ ಫ್ರೆಂಡ್ಸ್ ಯು ಹ್ಯಾವ್ ಐದರ್ ಇನ್ ಫೇಸ್ಬುಕ್ ಆರ್ ಯುವರ್ ವಾಟ್ಸ್ಆ್ಯಪ್, ಇನ್ಸ್ಟಾಗ್ರಾಮ್, ಅದು ಇದು, ಅದೆಲ್ಲರಿಗಿಂತ ವಾಟ್ ಕೈಂಡ್ ಆಫ್ ಪೀಪಲ್ ಯು ಆರ್ ಸರೌಂಡೆಡ್ ವಿತ್, ವಾಟ್ ಕ್ವಾಲಿಟಿ ಆಫ್ ದ ಪೀಪಲ್ ಯು ಆರ್ ಸರೌಂಡಿಂಗ್ ಇಟ್, ದ್ಯಾಟ್ ಮ್ಯಾಟರ್ಸ್ ಅ ಲಾಟ್. ಸೊ ನಾವು ಐ ವಿಲ್ ಬಿ ಡಿಸ್ಕಸಿಂಗ್ ಅಬೌಟ್ ಪಾಸಿಟಿವ್ ಪಿಯರ್ಸ್. ಪಾಸಿಟಿವ್ ಪಿಯರ್ಸ್, ಸೊ ಇದ್ರ ಮೀನಿಂಗ್ ಏನ, ನಾ ಏನು ಹೇಳಿದ್ನಿ, ಪಿಯರ್ಸ್ ಅಂದ್ರೆ ಸ್ವಲ್ಪ ಜನ ಪಾಸಿಟಿವಿಟಿ ಆ್ಯಡ್ ಮಾಡ್ತಾರೆ ನಿಮ್ಮ ಲೈಫ್ ಒಳಗೆ, ಸ್ವಲ್ಪ ಜನ ನೆಗೆಟಿವಿಟಿ ಆ್ಯಡ್ ಮಾಡ್ತಾರೆ ನಿಮ್ಮ ಲೈಫ್ ಒಳಗೆ. ಸಿ ನೆಗೆಟಿವಿಟಿ ಒಳಗೆ ಲಿಸ್ಟ್ ಹೆಚ್ಚಿರ್ತೈತಿ ನಮ್ಗೆ, ದಟ್ ಟು ವಿತ್ ದ ಇಂಡಿಯನ್ ಮೈಂಡ್ ಸೆಟ್. ಆ್ಯಂಡ್ ಐ ವಿಶ್ ಎವ್ರಿ ಒನ್ ಆಫ್ ಅಸ್ ಶುಡ್ ಬಿ ಸರೌಂಡೆಡ್ ವಿತ್ ಮೋರ್ ಪಾಸಿಟಿವ್ ಪಿಯರ್ಸ್. ಸೊ ನಾವು ಕ್ಲಾಸಿಫೈ ಮಾಡ್ಬೇಕಾದ್ರೆ ನಮ್ಮ ಫ್ರೆಂಡ್ಸನ್ನ ಲೈಕ್ ವೆದರ್ ದೇ ಆರ್ ಪಾಸಿಟಿವ್ ಆರ್ ನೆಗೆಟಿವ್, ವಿ ಕ್ಯಾನ್ ಡೂ ಇಟ್ ಬೈ ಸಮ್ ಆಫ್ ದೀಸ್ characteristics or the features, what you can say. First one, good friends celebrate your success. What is the meaning of this? ಸೊ ನೀವು ಏನೋ ಒಂದು ಕ್ಯಾಂಪಸ್ ಸಿಲೆಕ್ಷನ್ ಆಯ್ತು, ಅಥವಾ ಜಾಬ್ ಸಿಕ್ತು, ಗೌರ್ಮೆಂಟ್ ಜಾಬ್ ಸಿಕ್ತು, ಪ್ರೈವೇಟ್ ಜಾಬ್ ಸಿಕ್ತು, ಅಥವಾ ನಿಮ್ದು ಮದುವೆ ಫಿಕ್ಸ್ ಆಯ್ತು, ಏನೋ ಒಂದು ಅವ್ರ ಇನ್ಕ್ರಿಮೆಂಟ್ ಆಯ್ತು, ಪ್ರಮೋಷನ್ ಆಯ್ತು, ಫೋನ್ ಮಾಡಿ ಹೇಳಿದ ಕೂಡಲೇ ಅವರು ಹ್ಯಾಪಿಯಾಗಿರಬೇಕು. ದೇ ಶುಡ್ ನಾಟ್ ಫೀಲ್ ಜಲಸ್ ಅಬೌಟ್ ಇಟ್. ಸೊ ದೇ ಶುಡ್ ಸೇ ವೆರಿ ಗುಡ್, ಕಂಗ್ರ್ಯಾಚುಲೇಷನ್, ಕಮ್ ಲೆಟ್ಸ್ ಪಾರ್ಟಿ. ಸೊ ಆ ಟೈಪ್ ಜನ ಇರ್ತಾರಲ್ಲ, ದೇ ಆರ್ ಯುವರ್ ಪಾಸಿಟಿವ್ ಪಿಯರ್ಸ್. ಸೆಕೆಂಡ್ ಕ್ಯಾರೆಕ್ಟರಿಸ್ಟಿಕ್ಸ್ ಏನಿರುತ್ತೆ ಅವ್ರದ್ದಂದ್ರೆ
ದೇ ಆರ್ ವಿತ್ ಯು ವೆನ್ ಎವರ್ ಯು ಆರ್ ಅಲೋನ್. ದ್ಯಾಟ್ ಈಸ್ ಮೋರ್ ಇಂಪಾರ್ಟೆಂಟ್. ಸೊ ನಿಮಗೆ ನೋಡ್ರಿ, ಈಗ ಎಷ್ಟೋ ಜನ ಫ್ರೆಂಡ್ಸ್ ಇರ್ತಾರೋ ನಿಮ್ಗೆ ವಾಟ್ಸಪ್ ಒಳಗಾತು, ಫೇಸ್ಬುಕ್ ಒಳಗಾತು, ಏನೋ ಒಂದು ಕಷ್ಟ ಬತ್ತಂದ್ರೆ ಎಷ್ಟು ಜನ ಮುಂದೆ ಬರ್ತಾರೆ ಅನ್ನೋದು ನೀವು ಥಿಂಕ್ ಮಾಡಿರಿ. ಯು ಕ್ಯಾನ್ ಮೇಕ್ ದ ಲಿಸ್ಟ್, ಯು ವಿಲ್ ಬಿ ಏಬಲ್ ಟು ಅನಲೈಸ್ ಯುವರ್ ಸೆಲ್ಫ್. ಸೊ ನಾವು ಅಲೋನ್ ಇದ್ದಾಗ ನಮ್ಮ ಹತ್ರ ಬರೋರನ್ನ ದೇ ಆರ್ ಅವರ್ ಪಾಸಿಟಿವ್ ಪಿಯರ್ಸ್. ದೇ ಆರ್ ವೆರಿ ಮಚ್ ಕೇರಿಂಗ್. ಸೊ ನಿಮಗೆ ಏನೋ ಆಗಲಿ, ದೋಸ್ ಪೀಪಲ್ ವಿಲ್ ಬಿ ವೆರಿ ಮಚ್ ಕೇರಿಂಗ್ ಆ್ಯಂಡ್ ದೇ ವ್ಯಾಲ್ಯೂ, ಅಪ್ರಿಷಿಯೇಟ್ ಆ್ಯಂಡ್ ರೆಸ್ಪೆಕ್ಟ್ ಯು. ಸೊ ನಿಮ್ಮ ಬಗ್ಗೆ ಡೌನ್ ಆಗಿ ಒಟ್ಟೆ ಮಾತಾಡೋದಿಲ್ಲ ಅವರು. ಸೊ ವಾಟ್ ಎವರ್ ಯು ಆರ್, ದೇ accept you and they give respect to you and they express their opinion straight away. ಸೊ ನಿಮ್ಗೆ ಏನೋ ಒಂದು ಡಿಸಿಷನ್ ಒಳಗೆ ಸ್ಟಕ್ ಆಗಿತ್ತು ಅಂದ್ರೆ ನೀವು ಅವ್ರಿಗೆ ಕೇಳಿದ್ರೆ ಅಂದ್ರೆ ನಾ ಹಿಂಗೆ ಮಾಡಲೋ ಮಾಡಬೇಡೋ ಹೇಳಪ್ಪ, ನಾನು ಮಾಡ್ತೀನಿ ಹೇಳಿದಂಗೆ. ಸೊ ದ್ಯಾಟ್ ಟೈಮ್ ದೇ ವಿಲ್ ಗಿವ್ ದೇರ್ ಒಪಿನಿಯನ್ ಸ್ಟ್ರೇಟ್ ಅವೇ. ಅದು ನಿಮಗೆ ಇಷ್ಟ ಆಗಲಿ ಬಿಡಲಿ, ಬಿಕಾಸ್ ದೇ ವಾಂಟ್ ಗುಡ್ ಥಿಂಗ್ಸ್ ಟು ಹ್ಯಾಪನ್ ವಿತ್ ಯು. ಸೊ ದ್ಯಾಟ್ ಈಸ್ ದ ರೀಸನ್ ದೇ ಆರ್ ವೆರಿ ಮಚ್ ಫ್ರ್ಯಾಂಕ್ and they give their opinion straight away. Next is they call you when they miss you, not when they have some work or help. ಸೊ ನಿಮಗೆ ಬರೀ ಒಂದು ಕೆಲಸ ಇದ್ದಾಗ ನೀವು ಬೇಕಂದ್ರೆ ಅದನ್ನ ನಾನು ಆಗಲೇ ಹೇಳಿದ್ನಲ್ಲ, ನೀವು ಬೇಕಂದ್ರೆ ಒಂದು ಲಿಸ್ಟ್ ರೆಡಿ ಮಾಡಿರಿ. ಎಷ್ಟು ಜನ ನಿಮ್ಗೆ ಏನು ಮಾಡಕತ್ತಪ್ಪ, ಆರಾಮದೈತೆ, ಎಷ್ಟು ಜನ ಕಾಲ್ ಮಾಡ್ತಾರೋ ಅಥವಾ ಯಾರು ಬರೀ ಕೆಲಸ ಇದ್ದಾಗ ಕಾಲ್ ಮಾಡ್ತಾರೋ. ಸೊ ದಿಸ್ ಸೆಷನ್ ವಿಲ್ ಮೇಕ್ ಯು ಟು ಕ್ಲಾಸಿಫೈ the group of the friends with whom you are, because in the beginning I told you whatever the decision you take, that is greatly influenced by the peer. Okay, and they accept the way you are. This is what I had told here. That is ನೀ ಹಿಂಗೆ ಕದಿ ಹಂಗೆ ಇರಬಾರ್ದಾಗಿತ್ತು, ನೀ ಹಂಗೆ ಚೇಂಜ್ ಆಗಬೇಕು, ಹಿಂಗೆ ಚೇಂಜ್ ಆಗಬೇಕು ಅಂತ ಭಾಳ ಹೇಳೋದಿಲ್ಲ. ಸೊ ವಾಟ್ ಎವರ್ ಯು ಆರ್, they accept you straight away and they won't judge your other friends. So what is the meaning? ಸೊ ನಿಮ್ದೊಂದು ಗ್ರೂಪ್ ಸರ್ಕಲ್ ಇರತ್ತೆ, ಇದೊಂದು ಬೇರೆ ಒಂದು 5 ಜನದ ಸರ್ಕಲ್ ಇರುತ್ತೆ, ನೀವು ಇನ್ನೊಂದು ಗ್ರೂಪ್ ಇರ್ತೈತಿ ನಿಮ್ಮದು. ಸೊ ನೀವು ಅವ್ರ ಜೊತೆ ಕ್ಲೋಸ್ ಆದರೆ ನೀವು ಅವ್ರ ಜೊತೆಗೆ ಕ್ಲೋಸ್ ಆಗಿ ಅಥವಾ ಆ ಟೈಪ್ ಅವ್ರು ಜಡ್ಜ್ ಮಾಡೋದಿಲ್ಲ. ಸೊ ನೆಕ್ಸ್ಟ್ ಈಸ್ ದೇ ಕೀಪ್ ಯುವರ್ ಸೀಕ್ರೆಟ್. ಸೊ ಅದೇ ನಿಮ್ದು ನೆಗೆಟಿವ್ ಪಿಯರ್ಸ್ ಇದ್ರಂದ್ರೆ ವಾಟ್ ಎವರ್ ದ ಸೀಕ್ರೆಟ್ ಯು ಶೇರ್ ವಿತ್ ದೆಮ್, ದೇ ವಿಲ್ ಸ್ಪ್ರೆಡ್ ಇಟ್ ವೆರಿ ಕ್ವಿಕ್ಲಿ. ಬಟ್ ಯುವರ್ ಗುಡ್ ಫ್ರೆಂಡ್ಸ್ will never do that. So now what you will learn from being with the positive peers. So the first one is efficiency. ಸೊ ನೀವು ನೋಡಿರಬೇಕು, ನಿಮ್ದು ಫ್ರೆಂಡ್ ಇರ್ತಾನೊಬ್ಬವ, ಓದಬೇಕಂತಂದ್ರೆ ಒಟ್ಟೆ ಟೈಮ್ ವೇಸ್ಟ್ ಮಾಡೋಂಗಿಲ್ಲ, ವಾಟ್ಸಪ್ ಓಪನ್ ಮಾಡೋದಿಲ್ಲ, ಹೀ ಸ್ಟಡೀಸ್ ಕಂಟಿನ್ಯೂಸ್ಲಿ. ಸೊ ಬೈ ಸೀಯಿಂಗ್ ಹಿಮ್ ಯು ವಿಲ್ ಆಲ್ಸೋ ಟ್ರೈ ಇನ್ಕಲ್ಕೇಟಿಂಗ್ ದೋಸ್ ಕ್ವಾಲಿಟೀಸ್. ಸೊ ಯುವರ್ ಎಫಿಷಿಯನ್ಸಿ ವಿಲ್ ಇನ್ಕ್ರೀಸ್. ನೆಕ್ಸ್ಟ್ ಇಸ್ ಸೆಲ್ಫ್ ಇಂಟ್ರೋಸ್ಪೆಕ್ಷನ್. ಅಂದ್ರೆ ಏನು, ನೀವೇ ಸೆಲ್ಫ್ ಅನಾಲಿಸಿಸ್ ಮಾಡ್ಕೋತ ಹೋಗ್ತೀರಿ. ಸೊ ಈಗ ಅವ್ನು 10 ಪೇಜಸ್ ಓದ್ಯಾನು, ನೀವು 2 ಪೇಜಸ್ ಓದಿರಿ. ಸೊ ಅವನು ನೋಡೋದಿಂತ್ರ ಒಂದು ಕಂಪೇರ್ ಮಾಡಿಕೊಂಡೆ, ಇಲ್ಲ ನಾನು ಆ ಲೆವೆಲ್ ರೀಚ್ ಆಗಬಹುದಲ್ಲ. ಸೊ ಯು ವಿಲ್ ಟ್ರೈ ಅನಲೈಸಿಂಗ್ ಯುವರ್ ಸೆಲ್ಫ್ ಆ್ಯಂಡ್ ಅಗೇನ್ ಯು ವಿಲ್ ಟ್ರೈ ಇಂಪ್ರೂವಿಂಗ್. ಸೊ ನೆಕ್ಸ್ಟ್ ಈಸ್ ಎಕ್ಸ್ಪೋಜರ್. ಸೊ ವಾಟ್ ಈಸ್ ದ ಮೀನಿಂಗ್ ಆಫ್ ದಿಸ್? ದೇ ಟ್ರೈ ಎಕ್ಸ್ಪೋಸಿಂಗ್ ಯು ಟು ದ ನ್ಯೂ ಐಡಿಯಾಸ್, ನ್ಯೂ ಥಾಟ್ಸ್ ಆ್ಯಂಡ್ ದೇ ವಿಲ್ ಸಪೋರ್ಟ್ ಯು ಇನ್ ದಟ್ ಜರ್ನಿ. ಸೊ ನಾವು ಲೆಟ್ಸ್ ಡಿಸ್ಕಸ್ ಅಬೌಟ್ ದ ನೆಗೆಟಿವ್ ಪಿಯರ್ಸ್, ಯಾಕಂದರೆ ಇದು ಭಾಳ ಇಂಪಾರ್ಟೆಂಟ್. See now they drain your energy. So what is the meaning of this? See, ಎಲ್ಲರಿಗೂ ಒಂದು ಎನರ್ಜಿ ಅನ್ನೋದಿರುತ್ತೆ, ಆ್ಯಂಡ್ ವೆನ್ ದ್ಯಾಟ್ ಎನರ್ಜಿ ಈಸ್ ಯುಟಿಲೈಸ್ಡ್ ಇನ್ ದ ರೈಟ್ ವೇ, ದೆನ್ ಯು ವಿಲ್ ಗೆಟ್ ದ ರೈಟ್ ರಿಸಲ್ಟ್ಸ್. ಬಟ್ ಇವ್ರು ಏನು ಮಾಡ್ತಾರೋ, ನೆಗೆಟಿವ್ ಪಿಯರ್ಸ್, ದೇ ವಿಲ್ ಟ್ರೈ ಡೈವರ್ಟಿಂಗ್ ಯುವರ್ ಎನರ್ಜಿ ಇನ್ ಟು ದ ಅದರ್ ಡೈರೆಕ್ಷನ್ ಸೊ ದ್ಯಾಟ್ ಯುವರ್ ಎಫಿಷಿಯನ್ಸಿ ವಿಲ್ ರೆಡ್ಯೂಸ್. ನೆಕ್ಸ್ಟ್ ಇಸ್ ದೇ ಆರ್ ಕಮಿಟೆಡ್ ಟು ಬಿ ನೆಗೆಟಿವ್. ಸೊ ನೀವು ಏನೋ ಒಂದು ಮಾಡಬೇಕಂದ್ರೂ ಅದಕ್ಕೆ ಅಡ್ಡ ಹಾಕೋದು, ಸ್ಟಾಪ್ ಮಾಡೋದು, ಇದು ನಿನ್ನ ಕಡೆ ಆಗಂಗಿಲ್ಲ, ನಿನ್ನ ಕಡೆ ದುಡ್ಡಿಲ್ಲ, ನಿನ್ನ ಕಡೆ ಸ್ಟ್ರೆಂತ್ ಇಲ್ಲ, ನಿನ್ನ ಕಡೆ ರಿಸೋರ್ಸಸ್ ಇಲ್ಲ, ಬರೀ ಇಲ್ಲ ಇಲ್ಲ ಅಂದ ದೇ ವಿಲ್ ಟ್ರೈ ಸ್ಟಾಪಿಂಗ್ ಯು ಇನ್ ಈಚ್ ಆ್ಯಂಡ್ ಎವ್ರಿ ವಾಕ್ ಆಫ್ ಯುವರ್ ಲೈಫ್. ಸೊ ಬೇಕಂದ್ರೆ ಅನಾಲಿಸಿಸ್ ಮಾಡ್ಕೋರಿ, ಥಿಂಕ್ ಮಾಡಿರಿ, ಪಾಸ್ ಮಾಡಿ, ಯಾರು ಈ ಟೈಪ್ ಜನ ನಿಮ್ಗೆ ಇನ್ಫ್ಲೂಯೆನ್ಸ್ ಮಾಡಕತ್ತಾರ ಅನ್ನೋದು, ಟ್ರೈ ಅವಾಯ್ಡಿಂಗ್ ದೆಮ್ ಆ್ಯಸ್ ಮಚ್ ಆ್ಯಸ್ ಪಾಸಿಬಲ್. ನೆಕ್ಸ್ಟ್ ಈಸ್ ದೇ ಟ್ರೈ ಟು ಕೀಪ್ ಯು ಡೌನ್ ಆಲ್ವೇಸ್. ದಟ್ಸ್ ವಾಟ್ ಐ ಟೋಲ್ಡ್. ನಿನಗದು ಆಗೋದಿಲ್ಲ, ಇದು ಆಗೋದಿಲ್ಲ ಅಂತ ಅಂದ್ಕೊಂಡು ದೇ ಆಲ್ವೇಸ್ ಟ್ರೈ ಟು ಕೀಪ್ ಯು ಡೌನ್. So always remember that you cannot have a positive life with the negative mindset. So always have the friends who add values to your life, not the people who try keep pulling your legs all the time. I have seen these kind of people in our institute also saying that yak join aagti, yak gate is very difficult, don't do that, do something else. So they keep try pulling their legs. So do not fall in that trap. And whatever they say, just listen, just say yes, and whatever your heart says, just follow that straight away.
ಸೊ ನಿಮ್ಗೆ ಯಾರ ಇನ್ಪುಟ್ಸ್ ಏನೋ ಕೊಡಕ್ಕೆ ಬಂದ್ರೂ ಇಲ್ಲ ಅನ್ನಕ್ಕೆ ಹೋಗ್ಬೇಡ್ರಿ, ಬಿಕಾಸ್ ವಿ ಮೈಟ್ ನೀಡ್ ದೆಮ್ ಎನಿ ಟೈಮ್ ಇನ್ ಅವರ್ ಲೈಫ್ ಅಗೇನ್. ಆ್ಯಂಡ್ ಐ ವುಡ್ ಲೈಕ್ ಟು ಕನ್ಕ್ಲೂಡ್ ಸೇಯಿಂಗ್ ದಟ್ we should have a perfect balance between our personal thought as well as the right kind of peers, because we are living in a society and whatever we want to grow we cannot do it individually, so peer plays very important role in your life. Okay, so hope this session was very much beneficial for you, and if you need any such sessions further you can leave a comment for this video. Thank you very much, all the very best.